ಹಲೋ ಎವ್ರಿವನ್, ದಿಸ್ ಈಸ್ ಆಶಾ ಆ್ಯಂಡ್ ಯು ಆರ್ ವಾಚಿಂಗ್ ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡಿನ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರಲ್ಸ್ ಲೆಸನ್ನಿನ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮತ್ತು ಇಂಟ್ರೊಡಕ್ಷನ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿ ಹಿಯರ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಪಾಲಿಗಾನ್ಸ್. ಕಾನ್ವೆಕ್ಸ್ ಪಾಲಿಗಾನ್ ಮತ್ತು ಕಾನ್ಕೇವ್ ಪಾಲಿಗಾನ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮೊದಲು ಪಾಲಿಗಾನ್ಸ್ ಅಂದರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಸಿ ಹಿಯರ್ ವಾಟ್ ಈಸ್ ಪಾಲಿಗಾನ್? ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಪಾಲಿಗಾನ್. ಯಾವುದೇ ಒಂದು ಕ್ಲೋಸ್ಡ್ ಫಿಗರು ಯಾವುದರಿಂದ ಮೇಡಪ್ ಆಗಿರಬೇಕು? ಲೈನ್ ಸೆಗ್ಮೆಂಟಿಂದ ಮೇಡಪ್ ಆಗಿದ್ದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ? ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಪಾಲಿಗಾನ್ ಅಂತ ಅಂದರೆ ಏನು? ಇಟ್ ಈಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟಿಂದ ಫಾರ್ಮ್ ಆಗಿರೋಂಥ ಸಿಂಪಲ್ ಕ್ಲೋಸ್ಡ್ ಕರ್ವನ್ನು ನಾವೇನಂತ ಹೇಳಿ ಕರಿತೀವಿ? ಪಾಲಿಗಾನ್ಸ್ ಅಂತ ಹೇಳ್ತೀವಿ. ನೋಡಿ, ಕರ್ವ್ಸ್ ದಟ್ ಆರ್ ಪಾಲಿಗಾನ್ಸ್, ಇವನ್ನೆಲ್ಲನೂ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ದೀಸ್ ಆರ್ ನಾಟ್ ಪಾಲಿಗಾನ್ಸ್. ವೈ ಇಟ್ ಈಸ್ ನಾಟ್ ಅ ಪಾಲಿಗಾನ್ ಮೀನ್ಸ್ ಇಟ್ ಈಸ್ ನಾಟ್ ಅ ಕ್ಲೋಸ್ಡ್ ಕರ್ವ್. ನೋಡಿ, ಇಲ್ಲಿ ಓಪನ್ ಆಗಿದೆ, ಈ ಎಂಡಲ್ಲಿ ಓಪನ್ ಆಗಿದೆ, ಇಲ್ಲೆಲ್ಲ ಓಪನ್ ಆಗಿರೋದ್ರಿಂದ ಇದನ್ನು ನಾವೇನಂತ ಹೇಳಿ ಕರೆಯಲ್ಲ ಪಾಲಿಗಾನ್ಸ್ ಅಂತ ಹೇಳಿ ಕರೆಯೋದಿಲ್ಲ. ಕ್ಲೋಸ್ಡ್ ಕರ್ವ್ ಮೇಡಪ್ ಆಫ್ ಲೈನ್ ಸೆಗ್ಮೆಂಟ್ ಆಗಿದ್ರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ? ಪಾಲಿಗಾನ್ಸ್ ಅಂತ ಹೇಳಿ ಕರಿತೀವಿ. ಪಾಲಿಗಾನ್ಸಲ್ಲಿ ಅಗೇನ್ 2 ಟೈಪ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಂದು ಕಾನ್ವೆಕ್ಸ್ ಪಾಲಿಗಾನ್ಸ್, ಇನ್ನೊಂದು ಕಾನ್ಕೇವ್ ಪಾಲಿಗಾನ್ಸ್. ನೋಡಿ, ಜಸ್ಟ್ ಫಿಗರನ್ನು ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಏನು ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇವೆಲ್ಲ ಫಿಗರ್ಸ್ ಕೊಟ್ಟಿರೋಂಥ ಇವೆಲ್ಲ ಫಿಗರ್ಸನ್ನು ನಾವೇನಂತ ಹೇಳಿ ಕರಿತೀವಿ? ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳ್ತೀವಿ. ಈ ಎಲ್ಲ ಫಿಗರ್ಸನ್ನು ನಾವೇನಂತ ಹೇಳಿ ಕರಿತೀವಿ? ಕಾನ್ಕೇವ್ ಪಾಲಿಗಾನ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಇದು ಕಾನ್ಕೇವ್, ಯಾಕೆ ಇದಕ್ಕೆ ಕಾನ್ವೆಕ್ಸ್ ಅಂತೀವಿ ಅಂದರೆ, ನೋಡಿ, ಈ ಇಂಟೀರಿಯರ್ ಕ್ಲೋಸ್ಡ್ ಫಿಗರ್ ಇಲ್ಲಿ ಫಾರ್ಮ್ ಆಗಿದೆ ಅಲ್ವಾ, ಇಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಏನಿದೆ ಅಲ್ವಾ, ಈ ಎಲ್ಲ ಇಂಟೀರಿಯರ್ ಆ್ಯಂಗಲ್ಸ್ ಏನಾಗಿರುತ್ತೆ? ಲೆಸ್ ದೆನ್ 180 ಡಿಗ್ರಿ. ಅಂದರೆ ಕಾನ್ವೆಕ್ಸ್ ಪಾಲಿಗಾನ್ಸಲ್ಲಿ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಲೆಸ್ ದೆನ್ 180 ಡಿಗ್ರಿ ಆಗಿರುತ್ತೆ ಡಿಫ್ರೆನ್ಸು. ಇದರಲ್ಲಿ ಒನ್ ಆಫ್ ದ ಇಂಟೀರಿಯರ್ ಆ್ಯಂಗಲ್, ನೋಡಿ ಈ ಫಿಗರನ್ನು ನೋಡಿದರೆ ಇಂಟೀರಿಯರ್ ಆ್ಯಂಗಲ್ ಇಲ್ಲಿ 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 ಮತ್ತು ಇಲ್ಲಿ ಆ್ಯಂಗಲ್ಸ್ ಫಾರ್ಮ್ ಆಗುತ್ತಲ್ವಾ. ಈ ಇಂಟೀರಿಯರ್ ಆ್ಯಂಗಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು 180ಗಿಂತ ರಿಫ್ಲೆಕ್ಸ್ ಆ್ಯಂಗಲ್ 180ಗಿಂತನೂ ಜಾಸ್ತಿ ಇದೆ ಅಲ್ವಾ. ಸೊ ಏನು ಡಿಫ್ರೆನ್ಸ್ ಹೇಳ್ಬೋದು ಅಂದರೆ, ಒನ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ. ನೋಡಿರಿ, ಈ ಫಿಗರಲ್ಲಿ ನೋಡಿದಾಗೂ ಈ ಇಂಟೀರಿಯರ್ ಆ್ಯಂಗಲ್ ಇಲ್ಲೇನು ಫಾರ್ಮ್ ಆಗಿದೆ ಅಲ್ವಾ, ಈ ಇಂಟೀರಿಯರ್ ಆ್ಯಂಗಲ್ ಗ್ರೇಟರ್ ದೆನ್ 180 ಡಿಗ್ರಿ ಇದೆ. ಅಗೇನ್ ಇಲ್ಲಿ ನೋಡಿದಾಗ ಈ ಇಂಟೀರಿಯರ್ ಆ್ಯಂಗಲ್ ಗ್ರೇಟರ್ ದೆನ್ 180 ಡಿಗ್ರಿ ಆ್ಯಂಡ್ ದಿಸ್ ಇಂಟೀರಿಯರ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ. ಅಂದರೆ ಒಂದು ಫಸ್ಟ್ ಡಿಫರೆನ್ಸ್ ಏನಂತ ಹೇಳ್ಬೋದು ಅಂದರೆ, ಕಾನ್ವೆಕ್ಸ್ ಪಾಲಿಗಾನ್ಸಲ್ಲಿ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಲೆಸ್ ದೆನ್ 180 ಡಿಗ್ರಿ. ಕೇವಲಿ ಒನ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ. ಒಂದು ಡಿಫ್ರೆನ್ಸು. ಮತ್ತೇನು ಡಿಫ್ರೆನ್ಸ್ ಅಂದರೆ, ಪಾಲಿಗಾನ್ಸ್ ದಟ್ ಆರ್ ಕಾನ್ವೆಕ್ಸ್ ಹ್ಯಾವ್ ನೋ ಪೋರ್ಷನ್ ಆಫ್ ದ ಡಯಾಗನಲ್ಸ್ ಇನ್ ದೇರ್ ಎಕ್ಸ್ಟೀರಿಯರ್ ಆರ್ ಎನಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಡಿಫ್ರೆಂಟ್ ಪಾಯಿಂಟ್ಸ್. ನೋಡಿ ಏನು ಹೇಳ್ತಿದ್ದಾರೆ, ಕಾನ್ವೆಕ್ಸಲ್ಲಿ ಏನಾಗುತ್ತೆ ಅಂದರೆ, ನೋ ಪೋರ್ಷನ್ ಆಫ್ ದ ಡಯಾಗನಲ್ ಈಸ್ ಇನ್ ಇಟ್ಸ್ ಎಕ್ಸ್ಟೀರಿಯರ್. ಡಯಾಗನಲ್ಸ್, ಆಲ್ ದ ಡಯಾಗನಲ್ಸ್ ಆರ್ ಇಂಟೀರಿಯರ್ ಅಂತ ಹೇಳ್ತಾರೆ. ಯಾವುದೇ ಡಯಾಗನಲಿನ ಪೋರ್ಷನ್ ಎಕ್ಸ್ಟೀರಿಯರಲ್ಲಿ ಇರೋದಿಲ್ಲ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಅದೇನಾಗಿರುತ್ತೆ? ಇಂಟೀರಿಯರ್ ಆಗಿರುತ್ತೆ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಆರ್ ಇಂಟೀರಿಯರ್, ಇನ್ ವಿಚ್ ಕೇಸ್ ಕಾನ್ವೆಕ್ಸ್ ಡಯಾಗನಲ್ಸ್. ಸೇಮ್ ಅದನ್ನೇ ನಾವು ಇದಕ್ಕೆ ಹೇಳಿದಾಗ ಏನಾಗುತ್ತೆ? ಲೈನ್ ಯಾವುದನ್ನು ಹೇಳ್ಬೋದು? ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಡಿಫ್ರೆಂಟ್ ಪಾಯಿಂಟ್ಸ್ ಆರ್ ಎಕ್ಸ್ಟೀರಿಯರ್. ನೋಡಿ ಹೆಂಗೆ ಅಂದರೆ, ನೀವು ಇಲ್ಲಿ ಲೈನನ್ನು ಡ್ರಾ ಮಾಡಿದರೆ, ಈ ಲೈನನ್ನು ಡ್ರಾ ಮಾಡಿದರೆ, ನೋಡಿ ಫಿಗರನ್ನು ತೋರಿಸ್ತೀನಿ ನಾನು. ಫಾರ್ ಎಕ್ಸಾಂಪಲ್ಲು ನೋಡಿ, ನೀವು ಈ ಥರ ಫಿಗರ್ ಕೊಟ್ಟಿದ್ದಾರಲ್ವಾ. ಸೊ ಈ ಥರ ಫಿಗರನ್ನು ಕೊಟ್ಟಿದ್ದಾರೆ ನಿಮಗೆ. ನೋಡಿ, ನೀವು ಇಲ್ಲಿ ಮಾಡಿದರೆ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಇಂಟೀರಿಯರ್ ಆಯಿತು. ಅದೇ ಇಲ್ಲಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಇದೇನಾಯಿತು? ಎಕ್ಸ್ಟೀರಿಯರ್ ಆಯಿತು. ಬಟ್ ಅದೇ ಇಲ್ಲಿ ನೋಡಿ, ಯಾವುದೇ ನೀವು ಲೈನನ್ನು ಡ್ರಾ ಮಾಡಿದ್ರೂ ಕೂಡ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್, ಯಾವುದೇ 2 ಪಾಯಿಂಟ್ಸನ್ನು ಲೈನ್ ಸೆಗ್ಮೆಂಟ್ ಜಾಯಿನ್ ಮಾಡಿ ನೋಡಿ, ಎಲ್ಲದೂ ಏನಾಗ್ತಾ ಇದೆ? ಕಾನ್ವೆಕ್ಸಲ್ಲಿ ಇಂಟೀರಿಯರೇ ಆಗ್ತಾ ಇದೆ. ಬಟ್ ಇಲ್ಲಿ ಎಲ್ಲದೂ ಏನಾಗ್ತಾ ಇಲ್ಲ? ಇಂಟೀರಿಯರ್ ಆಗ್ತಾ ಇಲ್ಲ, ಎಕ್ಸ್ಟೀರಿಯರ್. ನೋಡಿ, ಇನ್ನೊಂದು ಫಿಗರನ್ನು ಕೊಟ್ಟಿದ್ದಾರೆ. ಸೊ ಈ ಫಿಗರನ್ನು ಚೆಕ್ ಮಾಡಿ. ಸೊ ಇದರಲ್ಲಿ ನೋಡಿ, ಇವೆಲ್ಲನೂ ಮಾಡಿದರೆ ಏನಾಗುತ್ತೆ? ಇಂಟೀರಿಯರ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ? ಎಕ್ಸ್ಟೀರಿಯರ್. ಗೊತ್ತಾಗ್ತಿದೆ ಅಲ್ವಾ. ಸೊ ಏನಂತ ಹೇಳ್ಬೋದು? ಇನ್ನೊಂದು ಡಿಫ್ರೆನ್ಸು, ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಆರ್ ಇಂಟೀರಿಯರ್. ಎಲ್ಲಿ? ಕಾನ್ವೆಕ್ಸಲ್ಲಿ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಆರ್ ಮೇ ಬಿ ಇಂಟೀರಿಯರ್ ಆರ್ ಸಮ್ ಎಕ್ಸ್ಟೀರಿಯರ್ ಆಲ್ಸೋ. ಇಂಟೀರಿಯರ್ ಅಷ್ಟೇ ಇರೋದಿಲ್ಲ, ಇದರಲ್ಲಿ ಎಕ್ಸ್ಟೀರಿಯರ್ ಕೂಡ ಜಾಯ್ನ್ ಆಗುತ್ತೆ ಅಂತ ಹೇಳ್ಬೋದಲ್ವಾ ಡಿಫ್ರೆನ್ಸು. ದೆನ್ lies wholly here, same they have given different points in the interior of the polygon, lies wholly in the interior of it. ಎಲ್ಲದು ಏನಾಗಿರುತ್ತೆ? ಕಾನ್ವೆಕ್ಸಲ್ಲಿ wholly interior are in its, but in the case of concave ಇಟ್ ಈಸ್ ನಾಟ್ ಹೋಲಿ ಇಂಟೀರಿಯರ್, ಬಿಕಾಸ್ ಎಲ್ಲದೂ ಇಂಟೀರಿಯರ್ ಆಗೋದಿಲ್ಲ. ಇಲ್ಲಿಂದ ನೀವು ಡ್ರಾ ಮಾಡಿದರೆ, ಇಲ್ಲಿಂದ ಡ್ರಾ ಮಾಡಿದ್ರೆ ಇಂಟೀರಿಯರ್ ಆಗುತ್ತೆ, ಬಟ್ ಇಲ್ಲಿಂದ ಡ್ರಾ ಮಾಡಿದರೆ ಎಕ್ಸ್ಟೀರಿಯರ್ ಕೂಡ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಸೊ ಇದೇನಾಗುತ್ತೆ? ಇನ್ಕ್ಲೈನ್ಡ್ ಒನ್ ಆಫ್ ದ ವರ್ಟೆಕ್ಸ್. ನೋಡಿ, ಒನ್ ಆಫ್ ದ ವರ್ಟೆಕ್ಸ್ ಏನಾಗಿದೆ? ಇನ್ಕ್ಲೈನ್ಡ್ ಇನ್ವರ್ಡ್ಸ್. ಈ
ಒಳಗಡೆ ಇನ್ಕ್ಲೈನ್ಡ್ ಆಗಿದೆ, ಬಟ್ ಇವೆಲ್ಲನೂ ಏನಾಗಿದೆ, ಹೊರಗಡೆ ಇನ್ಕ್ಲೈನ್ಡ್ ಆಗಿದೆ ಅಲ್ವಾ. ನೋಡಿದರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಕಾನ್ವೆಕ್ಸ್ ಮತ್ತು ಕಾನ್ಕೇವಿಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಏನು ಗೊತ್ತಾಗಿದೆ, ಒನ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ. ಕಾನ್ಕೇವಲ್ಲಿ ಇದರಲ್ಲಿ ಎಲ್ಲ ಇಂಟೀರಿಯರ್ ಆ್ಯಂಗಲ್ಲು ಸ್ಮಾಲರ್ ದೆನ್ 180 ಡಿಗ್ರಿ ಇರುತ್ತೆ. ಲೈನ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಆರ್ ಆಲ್ ಹೋಲಿ ಇಂಟೀರಿಯರ್ ಆಗಿರುತ್ತೆ. ಇದರಲ್ಲಿ ಇಟ್ ಈಸ್ ನಾಟ್ ಹೋಲಿ ಇಂಟೀರಿಯರ್, ಯಾಕೆಂದರೆ ಲೈನ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಈಸ್ ಎಕ್ಸ್ಟೀರಿಯರ್ ಆಲ್ಸೋ. ಯಾವ ಕೇಸಲ್ಲಿ, ಕಾನ್ಕೇವ್ ಪಾಲಿಗಾನ್ಸಲ್ಲಿ. ನೆಕ್ಸ್ಟು ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಪಾಲಿಗಾನ್. ಅಂದರೆ ರೆಗ್ಯುಲರ್ ಪಾಲಿಗಾನ್ ಅಂದರೆ ಏನು, ಇರ್ರೆಗ್ಯುಲರ್ ಪಾಲಿಗಾನ್ ಅಂದರೆ ಏನು ಅಂತ ಹೇಳಿ. ಆ ರೆಗ್ಯುಲರ್ ಪಾಲಿಗಾನ್ ಈಸ್ ಬೋತ್ ಇಕ್ವಿ ಆ್ಯಂಗ್ಯುಲರ್ ಆ್ಯಂಡ್ ಇಕ್ವಿಲ್ಯಾಟ್ರಲ್. ರೆಗ್ಯುಲರ್ ಪಾಲಿಗಾನ್ ಅಂತ ಅಂದರೆ ಏನು, ಇದು ಇಕ್ವಿ ಆ್ಯಂಗ್ಯುಲರ್ ಕೂಡ ಆಗಿರುತ್ತೆ, ಇಕ್ವಿಲ್ಯಾಟ್ರಲ್ ಕೂಡ ಆಗಿರುತ್ತೆ. ಅಂದರೆ ಎಲ್ಲ ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ, ಮತ್ತು ಅದರ ಎಲ್ಲ ಸೈಡ್ಸಿನ ಮೆಷರ್ಮೆಂಟು ಕೂಡ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಆ ಥರ ಇದ್ದರೆ ನಾವೇನಂತ ಹೇಳಿ ಕರಿತೀವಿ, ರೆಗ್ಯುಲರ್ ಪಾಲಿಗಾನ್. ಪಾಲಿಗಾನ್ ವಿಚ್ ಈಸ್ ಹ್ಯಾವಿಂಗ್ ಇಕ್ವಿ ಆ್ಯಂಗ್ಯುಲರ್ ಆ್ಯಂಡ್ ಇಕ್ವಿಲ್ಯಾಟರಲ್ ಈಸ್ ಕಾಲ್ಡ್ ಆಸ್ ರೆಗ್ಯುಲರ್. ಫಾರ್ ಎಕ್ಸಾಂಪಲ್ ಹೇಳಿ, ಸ್ಕ್ವಯರ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ರೆಗ್ಯುಲರ್ ಪೆಂಟಗಾನ್, ರೆಗ್ಯುಲರ್ ಹೆಕ್ಸಾಗಾನ್, ಅವೆಲ್ಲ ಏನಾಗಿರುತ್ತೆ, ರೆಗ್ಯುಲರ್ ಪಾಲಿಗಾನ್ ಆಗಿರುತ್ತೆ. ಇರ್ರೆಗ್ಯುಲರ್ ಪಾಲಿಗಾನಲ್ಲಿ ಏನಾಗಿರುತ್ತೆ ಅಂದರೆ, ಎ ಇರ್ರೆಗ್ಯುಲರ್ ಪಾಲಿಗಾನ್ ಈಸ್ ನಾಟ್ ಆನ್ ಇಕ್ವಿ ಆ್ಯಂಗ್ಯುಲರ್ ಆ್ಯಂಡ್ ನಾಟ್ ಇಕ್ವಿಲ್ಯಾಟರಲ್. ಇಕ್ವಿ ಆ್ಯಂಗ್ಯುಲರು ಮತ್ತು ಇಕ್ವಿಲ್ಯಾಟ್ರಲ್ ಆಗಿಲ್ಲ ಅಂತಂದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ, ಇರ್ರೆಗ್ಯುಲರ್ ಅಂತ ಹೇಳಿ ಕರಿತೀವಿ. ನೋಡಿ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ಕೊಟ್ಟಿದ್ದಾರೆ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದರೆ ಎಲ್ಲ 3 ಸೈಡ್ಸ್ ಏನಾಗಿದೆ, ಈಕ್ವಲ್ ಆಗಿದೆ, ಎಲ್ಲ 3 ಆ್ಯಂಗಲ್ಸ್ ಏನಾಗಿದೆ, ಈಕ್ವಲ್ ಆಗಿರುತ್ತೆ. 60 60 60 ಅಲ್ವಾ. ಎಲ್ಲದು ಏನಾಗಿರುತ್ತೆ, ಸೇಮ್ ಮೆಷರ್ಮೆಂಟ್ ಆಗಿರುತ್ತೆ. ಸಿ ಹಿಯರ್ ಸ್ಕ್ವಯರನ್ನು ಕೊಟ್ಟಿದ್ದಾರೆ. ಸ್ಕ್ವಯರಲ್ಲಿ ಎಲ್ಲ 90 ಡಿಗ್ರಿ ಇದೆ ಆ್ಯಂಗಲ್ಲು, ಮತ್ತು ಸೈಡ್ಸ್ ಕೂಡ ಏನಾಗಿದೆ, ಈಕ್ವಲ್ ಆಗಿದೆ. ಸೊ ದಿಸ್ ಈಸ್ ಅ ರೆಗ್ಯುಲರ್ ಪೆಂಟಗಾನ್. ರೆಗ್ಯುಲರ್ ಹೆಕ್ಸಾಗಾನ್ ಅಂದರೆ ಎಲ್ಲ ಸೈಡ್ಸನ್ನು ಕೂಡ ಈಕ್ವಲ್ ಆಗಿದೆ, ಎಲ್ಲ ಆ್ಯಂಗಲ್ಸನ್ನು ಕೂಡ ಏನಾಗಿದೆ, ಮೆಷರ್ಮೆಂಟು ಸೇಮ್ ಇದೆ ಅಂತ ಹೇಳಿ. ಬಟ್ ಸಿ ಹಿಯರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರಲ್ವಾ, ಇದು ಏನಾಗಿದೆ, ಇಕ್ವಿಲ್ಯಾಟರಲ್ ಅಲ್ಲ. ಇದು ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಪಾಲಿಗಾನ್. ಯಾಕೆ ರೆಗ್ಯುಲರ್ ಪಾಲಿಗಾನ್ ಅಲ್ಲ ಅಂತಂದರೆ, ಆಪೋಸಿಟ್ 2 ಸೈಡ್ಸ್ ಎಲ್ಲ ಆ್ಯಂಗಲ್ಸ್ ಏನಾಗಿದೆ, ಈಕ್ವಲ್ ಆಗಿದೆ. ಇಲ್ಲಿನೂ ಕೂಡ ಎಲ್ಲ ಆ್ಯಂಗಲ್ಸ್ 90 ಡಿಗ್ರಿ, ಬಟ್ ಎಲ್ಲ ಸೈಡ್ಸು ಈಕ್ವಲ್ ಆಗಿಲ್ಲ. ನೋಡಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇವೆರಡು ಸೈಡು ಈಕ್ವಲ್ ಇದೆ, ಇವೆರಡು ಸೈಡು ಈಕ್ವಲ್ ಇದೆ. ಬಟ್ ರೆಗ್ಯುಲರ್ ಆಗಬೇಕು ಅಂದರೆ ಎಲ್ಲ 4 ಸೈಡ್ಸು ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಇಲ್ಲಿ ನೋಡಿ ಹೆಕ್ಸಾಗಾನ್ ಕೊಟ್ಟಿದ್ದಾರೆ. ಈ ಹೆಕ್ಸಾಗಾನಲ್ಲೂ ಕೂಡ ನಾವೇನಂತ ಹೇಳ್ತೀವಿ, ಸೊ ಈ ಸೈಡ್ ಈ 4 ಆ್ಯಂಗಲ್ಲು ಈಕ್ವಲ್ ಆಗಿದೆ, ಈ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇದೆ, ಈ ಸೈಡ್ಸ್ ಈಕ್ವಲ್ ಇದೆ. ಬಟ್ ಎಲ್ಲ ಸೈಡ್ಸು ಎಲ್ಲ ಆ್ಯಂಗಲ್ಲು ಏನಾಗಿರಬೇಕು, ಸೇಮ್ ಆಗಿರಬೇಕು. ಸೇಮ್ ಮೆಷರ್ಮೆಂಟ್ ಇದ್ದರೆ ಮಾತ್ರ ನಾವು ಅದನ್ನು ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗಿದೆ, ಎಲ್ಲ ಮೆಷರ್ಮೆಂಟು ಸೇಮ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಇದನ್ನೇನಂತ ಹೇಳಿ ಕರಿತೀವಿ, ಇಟ್ ಈಸ್ ನಾಟ್ ರೆಗ್ಯುಲರ್, ಇರ್ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿ ಕರಿತೀವಿ. ಮೂವ್ ಆನ್ ಟು ದ ಎಕ್ಸಸೈಸ್ 3.1. ಮೂವ್ ಆನ್ ಟು ದ ಫಸ್ಟ್ ಒನ್. ಇನ್ ದಟ್ ಗಿವನ್ ಹಿಯರ್ ಆರ್ ಸಮ್ ಫಿಗರ್ಸ್. ನೋಡಿ, ಫಿಗರ್ 1 2 3 4 5 6 7 8 ಫಿಗರ್ಸನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಕ್ಲಾಸಿಫೈ ಈಚ್ ಆಫ್ ದೆಮ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್. ಈ ಫಿಗರ್ಸನ್ನು ಕ್ಲಾಸಿಫೈ ಮಾಡಬೇಕು. ಯಾವ ಥರ ಕ್ಲಾಸಿಫೈ ಮಾಡಬೇಕು ಅಂದರೆ, ಕೆಳಗಡೆ ಸಬ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಆ ಕ್ವಶನ್ಸನ್ನು ನೋಡಿಬಿಟ್ಟು ಕ್ಲಾಸಿಫೈ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಸಿಂಪಲ್ ಕರ್ವ್. ಈ 8 ಫಿಗರಲ್ಲಿ ಸಿಂಪಲ್ ಕರ್ವ್ ನೋಡಿದ ತಕ್ಷಣ ಸಿಂಪಲ್ ಆಗಿರುವಂಥ ಕರ್ವ್ ಯಾವುದು ಅಂತ ಹೇಳಿ ನೋಡಿ, ಅಬ್ಸರ್ವ್ ಮಾಡಿ. ನೋಡಿ, ಈಸಿಯಾಗಿ ಕ್ವಶನ್ ನಂಬರ್ 1 ಫಿಗರನ್ನು ನೋಡಿದರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಈಸಿಯಾಗಿ ಇದು ಸಿಂಪಲ್ ಕರ್ವ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 1 ಈಸ್ ಸಿಂಪಲ್, ಕ್ವಶನ್ ನಂಬರ್ 2 ಈಸ್ ಸಿಂಪಲ್, ಕ್ವಶನ್ ನಂಬರ್ 3 ಸಿಂಪಲ್ ಇದೆಯಾ ನೋಡಿ, ಒಳಗಡೆ ಒಂದು ಕರ್ವ್ ಇದೆ ಮತ್ತು ಅದ್ರ ಹೊರಗಡೆ ಒಂದು ಕರ್ವ್ ಇದೆ. ಇದು ನೋಡಿದ ತಕ್ಷಣ ಸಿಂಪಲ್ ಅನ್ಸುತ್ತಾ, ನೋ, ಇಟ್ ಈಸ್ ನಾಟ್ ಎ ಸಿಂಪಲ್ ಕರ್ವ್. ಅಗೇನ್ ಸಿ ದ ಕ್ವಶನ್ ನಂಬರ್ 4th ಫಿಗರನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಇದು ಸಿಂಪಲ್ ಆಗಿಲ್ಲ, ಈ ಫಿಗರು ಸಿಂಪಲ್ ಅಲ್ಲ ಅಂತ ಹೇಳಿ. ಸೊ ಕ್ವಶನ್ ನಂಬರ್ 1 ಈಸ್ ಸಿಂಪಲ್, ಕ್ವಶನ್ ನಂಬರ್ 2 ಈಸ್ ಸಿಂಪಲ್, 3 and 4 ಈಸ್ ನಾಟ್ ಎ ಸಿಂಪಲ್. ಅಗೇನ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ಒಂದು ಸರಿ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಬಂದು ಇಲ್ಲಿ ಎಂಡ್ ಆಗುತ್ತೆ. ಸೊ ಅಗೇನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಸಿಂಪಲ್ ಕರ್ವ್. ಕ್ವಶನ್ ನಂಬರ್ 6 ಕೂಡ ಸಿಂಪಲ್ ಆಗಿದೆ, ಕ್ವಶನ್ ನಂಬರ್ 7 ಕೂಡ ಸಿಂಪಲ್ ಆಗಿದೆ. ಬಟ್ ಕ್ವಶನ್ ನಂಬರ್ 8 ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಸಿಂಪಲ್ ಅಲ್ಲ ಅಂತ ಹೇಳಿ, ಸ್ವಲ್ಪ ಲಿಟಲ್ ಕಾಂಪ್ಲಿಕೇಟೆಡ್. ಸೊ ಸಿಂಪಲ್ ಕರ್ವ್ ಅಂತಂದರೆ ಯಾವುದು ಅಂತ ಹೇಳ್ತೀರಾ, ಕ್ವಶನ್ ನಂಬರ್ 1 2 ಕ್ವಶನ್ ನಂಬರ್ 5 6 7 1 2 5 6 7 ಆರ್ 1 2 5 6 7 ಆರ್ ಸಿಂಪಲ್ ಕರ್ವ್ಸ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಸಿಂಪಲ್ ಕ್ಲೋಸ್ಡ್ ಕರ್ವ್. ಸಿಂಪಲ್ ಆಗಿರಬೇಕು ಮತ್ತು ಕ್ಲೋಸ್ ಆಗಿರಬೇಕು ಅಂದರೆ ಅಗೇನ್ ಸೇಮ್ ಕ್ವಶನ್ ನಂಬರ್ 1ಗೆ ಏನು ಬರೆದ್ರಲ್ಲ ಅದೇ ಬರುತ್ತೆ. ಸಿಂಪಲ್ ಆಗಿದೆ ಮತ್ತು ಕ್ಲೋಸ್ ಆಗಿದೆ. 1 2 5 6 7 ನೋಡಿ, ಕ್ವಶನ್ ನಂಬರ್ 1 2 5 6 7 ಈಸ್ ಆಲ್ಸೋ ಎ ಸಿಂಪಲ್ ಕರ್ವ್ ಆಲ್ಸೋ ಆ್ಯಂಡ್ ಇಟ್ ಈಸ್ ಆಲ್ಸೋ ಸಿಂಪಲ್ ಕ್ಲೋಸ್ಡ್ ಕರ್ವ್. ಯಾಕೆಂದರೆ ಎಲ್ಲೂ ಓಪನ್ ಆಗಿಲ್ಲ ನೋಡಿ, ಎಲ್ಲನೂ ಕ್ಲೋಸ್ಡ್ ಆಗಿದೆ. 1 2 5 6 7 ಎಲ್ಲ ಕಡೆನೂ ಕ್ಲೋಸ್ ಆಗಿದೆ, ಸಿಂಪಲ್ ಆಗಿದೆ. ಸೊ ಇದು ಸಿಂಪಲ್ ಕರ್ವ್ ಕೂಡ ಆಗುತ್ತೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಕೂಡ ಆಗುತ್ತೆ. ವಾಂಟ್ ಟು ದ ನೆಕ್ಸ್ಟ್ ಒನ್, ಪಾಲಿಗಾನ್ಸ್. ಇದರಲ್ಲಿ ಪಾಲಿಗಾನ್ಸ್ ಯಾವುದು ಅಂತ ಹೇಳಿ ನೋಡಿ, ಇದು ನೋಡಿದರೆ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 1 ಈಸ್ ಅ ಪಾಲಿಗಾನ್, ಕ್ವಶನ್ ನಂಬರ್ 2 ಈಸ್ ಆಲ್ಸೋ ಪಾಲಿಗಾನ್, ಕ್ವಶನ್ ನಂಬರ್ 3 ಪಾಲಿಗಾನ್, ನೋ ಇಟ್ ಈಸ್ ನಾಟ್ ಅ ಪಾಲಿಗಾನ್, ಇಟ್ ಈಸ್ ಆಲ್ಸೋ ನಾಟ್ ಪಾಲಿಗಾನ್, ಇಟ್ ಈಸ್ ಆಲ್ಸೋ ನಾಟ್ ಪಾಲಿಗಾನ್. ಇದು ಯಾವುದು ಪಾಲಿಗಾನ್ ಅಲ್ಲ. ಸೊ ಯಾವುದು ಪಾಲಿಗಾನ್ಸ್ ಅಂತ ಹೇಳ್ತೀವಿ, ಕ್ವಶನ್ ನಂಬರ್ 1 ಫಿಗರಲ್ಲಿರೋ 1ನೇ ಕ್ವಶನಲ್ಲಿ ಇರೋಂಥ ಫಿಗರು ಮತ್ತು ಸೆಕೆಂಡ್ ಕ್ವಶನಲ್ಲಿ ಇರೋಂಥ ಫಿಗರು, ಇವೆರಡನ್ನು ನಾವೇನಂತ ಹೇಳಿ ಕರಿತೀವಿ, ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಸೊ ಕ್ವಶನ್ ನಂಬರ್ 1 ಆ್ಯಂಡ್ ಕ್ವಶನ್ ನಂಬರ್ 2 ಆರ್ ಪಾಲಿಗಾನ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಏನು ಹೇಳಿದ್ದಾರೆ, ಕಾನ್ವೆಕ್ಸ್ ಪಾಲಿಗಾನ್ಸ್. ನೋಡಿ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಪಾಲಿಗಾನ್. ಕಾನ್ವೆಕ್ಸ್ ಪಾಲಿಗಾನ್ ಅಂತಂದರೆ ಯಾವುದಾಗುತ್ತೆ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 2 ಈಸ್ ಅ ಕಾನ್ವೆಕ್ಸ್ ಪಾಲಿಗಾನ್. ನೋಡಿ ಗೊತ್ತಾಗ್ತಿದೆ ಅಲ್ವಾ, ಏನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಎಲ್ಲ ಇಂಟೀರಿಯರ್ ಆ್ಯಂಗಲ್ಸ್ ಏನಾಗಿದೆ ಲೆಸ್ ದೆನ್ 180 ಡಿಗ್ರಿ ಆಗಿದೆ, ಮತ್ತು ಎನಿ ಲೈನ್ ಜಾಯ್ನಿಂಗ್ ಎನಿ ಟು ಪಾಯಿಂಟ್ಸ್ ಆಲ್ವೇಸ್ ಇಂಟೀರಿಯರ್ ಆಗಿದೆ ಅಲ್ವಾ. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಕಾನ್ಕೇವ್ ಪಾಲಿಗಾನ್ಸ್ ಅಂತ ಹೇಳಿದ್ದಾರೆ. ನೋಡಿ ಕಾನ್ಕೇವ್ ಪಾಲಿಗಾನ್ಸ್ ಅಂತಂದರೆ ಏನು ನಿಮಗೆ ಗೊತ್ತಿದೆ, ಒನ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ. ನೋಡಿ ಒಳಗಡೆ ಇನ್ಕ್ಲೈನ್ ಆಗಿದೆ, ಒಳಗಡೆ ಬೆಂಡ್ ಆಗಿರುತ್ತೆ ವರ್ಟೆಕ್ಸ್, ಒಂದು ವರ್ಟೆಕ್ಸ್ ಏನಾಗಿರುತ್ತೆ ಒಳಗಡೆ ಬೆಂಡ್ ಆಗಿದೆ. ನೋಡಿ ಇದು ಒಳಗಡೆ ಬಂದಿದೆ ಅಲ್ವಾ. ಸೊ ಇದನ್ನು ಆ್ಯಂಗಲ್ ಮೆಷರ್ ಮಾಡಿದಾಗ ಇದು 180ಗಿಂತನೂ ಕೂಡ ಜಾಸ್ತಿ ಇದೆ. ಸೊ ಫಿಗರ್ 1 ಏನಾಗಿದೆ, ಕಾನ್ಕೇವ್ ಪಾಲಿಗಾನ್. ಅಂದರೆ ಸಿಂಪಲ್ ಕರ್ವ್ ಅಂದರೆ ಏನು, 1 2 5 6 7 ಕ್ಲೋಸ್ಡ್, ಸಿಂಪಲ್ ಕ್ಲೋಸ್ಡ್ ಕರ್ವಿಗೂ ಕೂಡ ಅಗೇನ್ 1 2 5 6 7 ಬರುತ್ತೆ. ಪಾಲಿಗಾನ್ಸ್ ಅಂದರೆ ಕ್ವಶನ್ ನಂಬರ್ 1 ಆ್ಯಂಡ್ ಕ್ವಶನ್ ನಂಬರ್ 2 ಆರ್ ಪಾಲಿಗಾನ್. ಇನ್ ದಟ್ ಕ್ವಶನ್ ನಂಬರ್ 1 ಈಸ್ ಕಾನ್ಕೇವ್ ಪಾಲಿಗಾನ್, ಕ್ವಶನ್ ನಂಬರ್ 2 ಈಸ್ ಕಾನ್ವೆಕ್ಸ್ ಪಾಲಿಗಾನ್ಸ್. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ, ವಾಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಅಂತಂದರೆ ಏನು ಅಂತ ಹೇಳಿದ್ದಾರೆ. ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ ನಿಮಗೆ, ರೆಗ್ಯುಲರ್ ಪಾಲಿಗಾನ್ ಅಂತಂದರೆ ಏನು ನಿಮಗೆ ಗೊತ್ತಿದೆ. ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಅಂದರೆ ಏನು, ದ ಪಾಲಿಗಾನ್ ವಿತ್ ಈಕ್ವಲ್ ಸೈಡ್ಸ್ ಆ್ಯಂಡ್ ಈಕ್ವಲ್ ಆ್ಯಂಗಲ್. ಪಾಲಿಗಾನ್ with equal sides and equal angle. Equal sides ಅಂದರೆ equilateral sides, equilateral and if the polygon is equilateral and equiangular then it is called as regular polygon. ಏನಂತ ಹೇಳಿ ಕರಿತೀವಿ, ಇಫ್ ದ ಪಾಲಿಗಾನ್ ಈಸ್ ಬೋತ್ ಇಕ್ವಿಯಾಂಗ್ಯುಲರ್ ಆ್ಯಂಡ್ ಇಕ್ವಿಲ್ಯಾಟ್ರಲ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ರೆಗ್ಯುಲರ್ ಪಾಲಿಗಾನ್. ಎಕ್ಸಾಂಪಲ್ ಏನು ಹೇಳ್ಬೋದು ನೀವು, ಸ್ಕ್ವಯರನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ದೆನ್ ಇಕ್ವಿಲ್ಯಾಟರಲ್ ಟ್ರಯಾಂಗಲನ್ನು ಕೂಡ ಎಕ್ಸಾಂಪಲ್ ಆಗಿ ಕೊಡ್ಬೋದು ಇಲ್ಲಿ ರೆಗ್ಯುಲರ್ ಪಾಲಿಗಾನ್ಸ್ಗೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 3. ಥರ್ಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ನೋಡಿ, ಸ್ಟೇಟ್ ದ ನೇಮ್ ಆಫ್ ರೆಗ್ಯುಲರ್ ಪಾಲಿಗಾನ್ ಆಫ್. ಇಲ್ಲಿ ಕೊಟ್ಟಿರೋವಂಥ ಸೈಡ್ಸನ್ನು ಯೂಸ್ ಮಾಡಿಬಿಟ್ಟು ರೆಗ್ಯುಲರ್ ಪಾಲಿಗಾನನ್ನು ನೇಮನ್ನು ಬರೀರಿ ಅಂತ ಹೇಳಿದ್ದಾರೆ. 3 ಸೈಡ್ಸ್ ರೆಗ್ಯುಲರ್ ಪಾಲಿಗಾನ್. ನೋಡಿ ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ, 3 ಸೈಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ, 4 ಸೈಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ, 6 ಸೈಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 3 ಸೈಡ್ಸ್ ಅಂದರೆ ನೋಡಿ, ನೀವು 3 ಸೈಡ್ಸಿನ ಕ್ಲೋಸ್ಡ್ ಫಿಗರನ್ನು ಡ್ರಾ ಮಾಡಿದರೆ ಏನು ರೆಗ್ಯುಲರ್ ಅಂತ ಬೇರೆ ಹೇಳಿದ್ದಾರೆ. ರೆಗ್ಯುಲರ್ ಅಂದರೆ ಏನಿರಬೇಕು, ಎಲ್ಲ ಸೈಡ್ಸು ಈಕ್ವಲ್ ಇರಬೇಕು, ದೆನ್ ಎಲ್ಲ ಆ್ಯಂಗಲ್ಸು ಈಕ್ವಲ್ ಆಗಿರಬೇಕು. ಸೊ 3 ಸೈಡ್ ಇರುವಂಥ ಫಿಗರ್ ಯಾವುದು, ಇದು ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಅಂದರೆ ಇಕ್ವಿಲ್ಯಾಟರಲ್ ಟ್ರಯಾಂಗಲಲ್ಲಿ ಏನಾಗಿರುತ್ತೆ, ಎಲ್ಲ 3 ಸೈಡ್ಸ್ ಈಕ್ವಲ್ ಆಗಿರುತ್ತೆ ಆ್ಯಂಡ್ ಎಲ್ಲ 3 ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. 4 ಸೈಡ್ಸ್ ರೆಗ್ಯುಲರ್ ಇರುವಂಥ ಫಿಗರು 4 ಸೈಡ್ಸ್ ಅಂತಂದರೆ ಯಾವುದು ನಿಮಗೆ ನೋಡಿ, ಸ್ಕ್ವಯರ್ ಅಲ್ವಾ. ಸ್ಕ್ವಯರಲ್ಲಿ ಏನಾಗಿರುತ್ತೆ, ಎಲ್ಲ 4 ಆ್ಯಂಗಲ್ಸು ಸೇಮ್ ಆಗಿರುತ್ತೆ, ಎಲ್ಲ 4 ಸೈಡ್ಸು ಕೂಡ ಸೇಮ್ ಆಗಿರುತ್ತೆ. ಸೊ ಯಾವುದು ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ, ಸ್ಕ್ವಯರ್ ಅಂತ ಹೇಳ್ತೀವಿ. ಸ್ಕ್ವಯರಲ್ಲಿ ಏನಾಗಿರುತ್ತೆ, ಎಲ್ಲ 4 ಸೈಡ್ಸು ಕೂಡ ಈಕ್ವಲ್ ಆಗಿದೆ, ಎಲ್ಲ 4 ಆ್ಯಂಗಲ್ ಮೆಷರಿಂಗ್ 90 ಡಿಗ್ರಿ ಅಲ್ವಾ. 6 ಸೈಡ್ಸ್ ಅಂತ ಅಂದರೆ ಯಾವುದು ನೋಡಿ, 6 ಸೈಡ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ. 6 ಸೈಡ್ಸ್ ಇರೋವಂಥ ಫಿಗರನ್ನು ನಾವೇನಂತ ಹೇಳಿ ಕರಿತೀವಿ, 1 2 3 4 5 6 ಸೈಡ್ಸ್ ಇದೆ. ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ, ರೆಗ್ಯುಲರ್ ಹೆಕ್ಸಾಗಾನ್. ಯಾಕೆ ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಕರಿತಾ ಇದ್ದೀನಿ ಅಂತಂದರೆ, ರೆಗ್ಯುಲರ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಎಲ್ಲ 6 ಸೈಡ್ಸು ಏನಾಗಿದೆ, ಈಕ್ವಲ್ ಆಗಿದೆ ಆ್ಯಂಡ್ ಎಲ್ಲ 6 ಆ್ಯಂಗಲ್ಸು ಕೂಡ ಏನಾಗಿದೆ, ಈಕ್ವಲ್ ಆಗಿದೆ. ಹಾಗಿದ್ದಾಗ ಮಾತ್ರ ನಾವು ಇದನ್ನು ಏನಂತ ಕರಿಬೋದು, ರೆಗ್ಯುಲರ್ ಹೆಕ್ಸಾಗಾನ್ ಅಂತ. ಇದೇ ಫಿಗರನ್ನೇ ನಾನು ಈ ಥರ ಬರೆದ್ರೆ ನೋಡಿ, ಸೇಮ್ ಫಿಗರನ್ನೇ ನಾನು ಈ ಥರ ಬರೆದ್ರೆ ನೋಡಿ, ಇವು 4 ಸೈಡ್ ಈಕ್ವಲ್ ಆಗಿದೆ, ಈ ಸೈಡ್ ಈಕ್ವಲ್ ಆಗಿದೆ. ಇಲ್ಲೆಲ್ಲ 6 ಸೈಡ್ಸ್ ಏನಾಗಿಲ್ಲ, ಈಕ್ವಲ್ ಆಗಿಲ್ಲ. ಸೊ ಇದು ಹೆಕ್ಸಾಗಾನು, ದಿಸ್ ಈಸ್ ಅ ಹೆಕ್ಸಾಗಾನ್, ಬಟ್ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಹೆಕ್ಸಾಗಾನ್. ರೆಗ್ಯುಲರ್ ಹೆಕ್ಸಾಗಾನ್ ಅಂದರೆ ಏನಾಗಿರಬೇಕು, ಎಲ್ಲ 6 ಸೈಡ್ಸು ಈಕ್ವಲ್ ಆಗಿರಬೇಕು, ದೆನ್ ಎಲ್ಲ 6 ಆ್ಯಂಗಲ್ಲು ಈಕ್ವಲ್ ಆಗಿರಬೇಕು. ರೆಗ್ಯುಲರ್ ಪಾಲಿಗಾನ್ ಡೆಫಿನಿಷನ್ ಏನು ಹೇಳ್ತಾ ಇದೆ, ಇಕ್ವಿ ಆ್ಯಂಗ್ಯುಲರ್ ಆ್ಯಂಡ್ ಇಕ್ವಿಲ್ಯಾಟ್ರಲ್ ಅಲ್ವಾ. ಎಲ್ಲ ಆ್ಯಂಗಲ್ಲು ಈಕ್ವಲ್ ಆಗಿರಬೇಕು ಮತ್ತು ಈಕ್ವಲ್ ಸೈಡ್ಸ್ ಇರಬೇಕು, ಆ್ಯಂಗಲ್ಸ್ ಈಕ್ವಲ್ ಆಗಿದ್ರೆ ಮಾತ್ರ ನಾವು ರೆಗ್ಯುಲರ್ ಅಂತ ಹೇಳಿ ಕರಿತೀವಿ. ಇದು ರೆಗ್ಯುಲರ್ ಆಗಿರೋದಿಲ್ಲ. ಯಾಕೆ ಅಂತಂದರೆ ಈ 2 ಸೈಡು ಮೆಷರ್ಮೆಂಟ್ ಏನಾಗಿದೆ, ಈ 4 ಸೈಡ್ಗಿಂತ ಇದು ಡಿಫ್ರೆಂಟ್ ಆಗಿದೆ ಮತ್ತು ಜಾಸ್ತಿ ಆಗಿದೆ. ಇದು ಹೆಕ್ಸಾಗಾನ್ ಅಂತ ಹೇಳ್ತೀವಿ, ಬಟ್ ನಾಟ್ ಅ ರೆಗ್ಯುಲರ್ ಹೆಕ್ಸಾಗಾನ್. ರೆಗ್ಯುಲರ್ ಹೆಕ್ಸಾಗಾನ್ ಅಂತಂದರೆ ಏನಾಗಿರುತ್ತೆ, ಎಲ್ಲ 6 ಆ್ಯಂಗಲ್ಸ್ ಮತ್ತು ಸೈಡ್ಸ್ನ ಮೆಷರ್ಮೆಂಟು ಸೇಮ್ ಆಗಿರುತ್ತೆ. ಥ್ಯಾಂಕ್ ಯು.